ಹಂಗಂದರೆ ಸ್ಟ್ರೈಟ್ ವೇವಿ ಕರ್ಲಿ ಆ್ಯಂಡ್ ಕಾಯ್ಲಿ ಯಾವ ಟೈಪ್ ಹೇರ್ಸ್ ಆಗಿದ್ರು ನಾವು ಒನ್ ಲೆಂತ್ ಅನ್ನೋದು ಮಾಡ್ಬೋದು. ಬಟ್ ಓವರ್ ಆಲ್ ಹೇರ್ಸನ್ನ ಕೋಮ್ ಮಾಡಿ ಕಟ್ ಮಾಡೋಂಗಿಲ್ಲ, ಅದನ್ನು ಮಾಡೋದು ನಾವು ಟ್ರಿಮ್ಮಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಪ್ರಾಪರ್ ಪ್ರೊಸೀಜರ್ ಸೆಷನಿಂಗ್ ಪ್ರೊಫೈಲ್ ಸೆಷನ್ಸ್ ಇದೆಲ್ಲ ತಗೊಂಡು ನಾವು ಮಾಡೋದೇ ಬಂದುಬಿಟ್ಟು ಒಂದು ಪರ್ಫೆಕ್ಷನ್ ಆ್ಯಂಡ್ ನೀಟ್ ಲುಕ್ನ ನಾವು ಕೊಡೋಕ್ಕಾಗೋದು. ಓಕೆ, ಸೊ ಮೇಜರ್ ಸೆಷನ್ ಮೈನರ್ ಸೆಷನ್ಸ್ ಇದೆಲ್ಲ ಏನು ಬರುತ್ತೆ ಅನ್ನೋದೆಲ್ಲ ಆಲ್ರೆಡಿ ಥಿಯರಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಂಡಿವಿಜುವಲ್ ಆಗಿ ನಾವು ಮಾಡುವಾಗ ಇವಾಗ ನಾನು ನಿಮಗೆ ಇಂಡಿವಿಜುವಲ್ ಆಗಿ ಮಾಡಿ ತೋರಿಸುವಾಗ ನಿಮ್ಗೆ ಇನ್ನೂ ಇಂಡೆಪ್ತ್ ಆಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಮೈನರ್ ಸೆಷನ್ ಬಂದುಬಿಟ್ಟು ನಾವು 4 ಪಾರ್ಟ್ಸಾಗಿ ತಗೊಳ್ತೀವಿ. ಓಕೆ, ಪ್ರೊಫೈಲ್ ಸೆಷನ್ ಅಂದರೆ ಏನು, 4 ಹೆಡ್ಡಿಂದ ನೇಪ್ ಏರಿಯಾವರೆಗೂ ತಗೊಳ್ಳೋದನ್ನ ಪ್ರೊಫೈಲ್ ಸೆಷನ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಪ್ರೊಫೈಲ್ ಸೆಷನ್ಸ್ ತಗೊಂಡ್ಮೇಲೆ ರೇಡಿಯಲ್ ಪಾರ್ಟ್ ಇಯರ್ಸ್ ಟು ಇಯರ್ಸ್ ಇಸ್ಕೊಳ್ಳೋದು ಅಂದರೆ ರೇಡಿಯಲ್ ಪಾರ್ಟ್. ಅವಾಗ ನಮಗೆ ಟೋಟಲ್ ಆಗಿ ಎಷ್ಟು ಪಾರ್ಟ್ಸ್ ಬರುತ್ತೆ, 1 2 3 4 ಇಸ್ ಅನ್ನ ಕೌಂಟ್. ಓಕೆ, ಸೊ ಅದೇ ಬಂದುಬಿಟ್ಟು ಮೇಜರ್ ಪಾರ್ಟ್ಸ್ ಅನ್ನೋದು 4 ಸೆಕ್ಷನ್ಸ್ ಆಗಿ ಕೊಟ್ಟಿರೋದು. ನೆಕ್ಸ್ಟ್ ಇಸ್ ಮೈನರ್ ಸೆಕ್ಷನ್ಸ್ ಆಗಿರೋದನ್ನೇನು ಫಾರ್ವರ್ಡ್ ಡಯಾಗ್ನಲ್. ಸೊ ಇವಾಗ ನಾನು ಆ ಬರೀ ರೇಡಿಯಲ್ ಪಾರ್ಟ್ ಆ್ಯಂಡ್ 2 ಪಾರ್ಟ್ಸ್ ಮಾತ್ರ ತೆಗೆದಿದ್ದೀನಿ. ಇವಾಗ ನೀವೇನು ಮಾಡಬೇಕು, ಫುಲ್ ಪ್ರೊಫೈಲ್ ತಗೋಬೇಕು. ಓಕೆ, ಸೊ ಫುಲ್ ಪ್ರೊಫೈಲ್ ತೊಗೊಂಡ್ರೆ ಅವಾಗ ಮೇಜರ್ ಪಾರ್ಟ್ ಅನ್ನೋದು ಇದು ಕನ್ಸಿಡರ್ ಆಗುತ್ತೆ. ಸೊ 1 2 3 4 ಮೇಜರ್ ಪಾರ್ಟ್ ನಮಗೆ ಮೇಜರ್ ಸೆಕ್ಷನ್ಸ್ ಏನು ಬರುತ್ತೆ, ಪ್ರೊಫೈಲ್ ಆ್ಯಂಡ್ ರೇಡಿಯಲ್ ಬೇಸಸಲ್ಲಿ ತೊಗೊಂಡಿದ್ದೀವಿ. ಅಂದರೆ ಅದು ಮೇಜರ್ ಸೆಕ್ಷನ್ಸ್. ಮೇಜರ್ ಪಾರ್ಟ್ಸ್ ಅನ್ನೋದು ಕೌಂಟ್ 1 2 3 4 ಇಸ್ ಅ ಕೌಂಟ್. ಕ್ಲಿಯರ್. ನೆಕ್ಸ್ಟ್ ಇಸ್ ಅ ಮೈನರ್ ಸೆಕ್ಷನ್ ಇವಾಗ ಯಾವ ತಗೋತೀವಿ, ಫಾರ್ವರ್ಡ್ ಡಯಾಗ್ನಲ್ ಅನ್ನೋದು ಯಾವ ಥರ ಇರುತ್ತೆ, ಪಿರಾಮಿಡ್ ಶೇಪ್ಸಲ್ಲಿ ಇರುತ್ತೆ. ಅಂದರೆ ಕಂಪ್ಲೀಟ್ ಎ ಶೇಪ್ಸಲ್ಲಿ ತೆಗಿಬಾರ್ದು. ಓಕೆ, ಸೊ ಹಿಂಗೆ ತೆಗಿಬಾರ್ದು, ಇದನ್ನು ಯಾವಾಗಲೂ ಈ ಸ್ಲ್ಯಾಂಟ್ ಅಂದರೆ ಎಂಡ್ವರೆಗೂ ಹೋಗಿರಬೇಕು. ಓಕೆ, ಒಂದು ವೇಳೆ ನೀವು ಈ ಸ್ಲ್ಯಾಂಟ್ನ ಹಿಂಗೆ ತಗೊಂಡ್ರೆ ಒಂದೇ ಕಡೆ ತಗೊಳ್ಳೋದು ಬಂದುಬಿಟ್ಟು ನಿಮಗೆ ಪರ್ಫೆಕ್ಷನ್ಸ್ ಬರೋಲ್ಲ. ಸೊ ಪಿರಾಮಿಡ್ ಶೇಪ್ಸ್ ಅನ್ನೋದು ಬರುವಾಗ ನಿಮಗೆ ಈ ಸ್ಲ್ಯಾಂಟ್ ಆಗಿ ಹೋಗಿರಬೇಕು, ಕಾರ್ನರ್ ಟು ಕಾರ್ನರ್ಸ್ ಆಗಿ ಬಂದಿರಬೇಕು. ಅದಾದಮೇಲೆ ಇದನ್ನ ಏನು ಮಾಡ್ತೀರಾ, ಲಾಕ್ ಮಾಡಿ. ಓಕೆ, ಸೊ ಇವಾಗ ಕ್ಲೈಂಟಿಗೆ ಹೇರ್ ವಾಲ್ಯೂಮ್ ತುಂಬ ಜಾಸ್ತಿ ಇದೆ. ಓಕೆ, ಆವಾಗ ಏನು ಮಾಡ್ತೀರಾ, ನೀವು ಬರೀ ಈ ಆಫ್ ಪೋರ್ಷನ್ಸ್ನ ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿ. ಈ ಆಫ್ ಪೋರ್ಷನ್ಸ್ನ ಮಾಡಿ ಈ ಕಡೆ ಪೂರ್ತಿ ಮುಗಿಸಾದ್ಮೇಲೆ ನೆಕ್ಸ್ಟ್ ನೀವು ಈ ಕಡೆ ಹೋಗ್ಬೋದು. ಯಾವಾಗ ವಾಲ್ಯೂಮ್ ತುಂಬ ಕಮ್ಮಿ ಇದೆ, ಎರಡೂ ಹೋಲ್ಡ್ ಮಾಡೋಕ್ಕಾಗುತ್ತೆ. ಇವಾಗ ಈ ಥರ ತಗೊಂಡ್ರೆ ಎರಡೂ ನಮ್ಮ ಕೈಯಲ್ಲಿ ಹೋಲ್ಡ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಆವಾಗ ನೀವು ಫುಲ್ ಪಾರ್ಟ್ ಆಗಿ ಪಿರಾಮಿಡ್ ಶೇಪ್ ಕಂಪ್ಲೀಟ್ ಇಲ್ಲಿವರೆಗೂ ಈ ಶೇಪ್ಸಲ್ಲೇ ಹೋಗ್ಬೋದು. ನಿಮಗೆ ಹೋಲ್ಡ್ ಮಾಡೋಕ್ಕಾಗಲ್ಲ, ಥಿಕ್ನೆಸ್ ತುಂಬ ಜಾಸ್ತಿ ಇದೆ ಅನ್ನುವಾಗ ನೀವು ಬರೀ ಆಫ್ ಪೋರ್ಷನ್ಸ್ನ ಮಾತ್ರ ಮಾಡಿ ಆ ಕಡೆ ಆಫ್ ಪೋರ್ಷನ್ಸ್ನ ಮಾಡಬೇಕು. ಕ್ಲಿಯರ್. ಸೊ ಅವಾಗ ಈ ಕಡೆ ಆಫ್ ಪೋರ್ಷನ್ಸ್ ಆಗಿ ನಾವು ಮಾಡ್ತೀವಿ. ಲೆಟ್ ಅಸ್ ಲಾಕ್ ದಿಸ್ ಹೇರ್. ಡಿಸ್ಟರ್ಬೆನ್ಸ್ ಆಗದಿರಂಗೆ ಹೇರ್ಸ್ನ ನೀಟಾಗಿ ಲಾಕ್ ಮಾಡಿ ಇರ್ತದೆ. ಕ್ಲಿಯರ್. 1 2 3 4 ಸೊ ಇದರಲ್ಲಿ ಇದೇ ಇವಾಗ ಮೈನರ್ ಸೆಕ್ಷನ್ಸ್. ಇವಾಗ ಈ ಬೇಸಸ್ಸಿಂದನೇ ನಾವು ಕಟ್ ಮಾಡ್ಕೊಂಡು ಹೋಗ್ತೀವಿ. ಕ್ಲಿಯರ್. ಹೇರ್ಸ್ನ ಯಾವಾಗಲೂ ವೆಟ್ಟಾಗಿಟ್ಕೊಳ್ಳಿ. ನಾನು ಸ್ಟ್ರೈಟ್ ಆ್ಯಂಡ್ ವೇವಿ ಹೇರ್ಸ್ಗೆ ಏನಂತ ಹೇಳಿದ್ದೀನಿ, ನೀವು ವೆಟ್ ಮಾಡಿ ಕಟ್ ಮಾಡಿರಬೇಕು. ಬಟ್ ಇದೇ ಬಂದುಬಿಟ್ಟು ಕರ್ಲಿ ಆ್ಯಂಡ್ ಕಾಯ್ಲಿ ಆಗಿರೋರಿಗೆ ಲೈಟ್ ವೆಟ್ ಮಾಡಿ ರೆಗ್ಯುಲರ್ ಬ್ಲೋ ಡ್ರೈಯರಲ್ಲಿ ಸ್ಟ್ರೈಟನ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಡ್ರೈ ಕಟ್ಟೆ ಮಾಡಿರಬೇಕು. ಓಕೆ, ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ಪ್ರಾಪರಾಗಿ ಬರುತ್ತೆ. ನೆಕ್ಸ್ಟ್ ಕ್ಲೈಂಟ್ನ ಎಲ್ಲಿವರೆಗೂ ಬೇಕು ಅನ್ನೋದನ್ನ ಕ್ಲೈಂಟಿಗೆ ತೋರಿಸಿ. ಓಕೆ, ಸೊ ಕ್ಲೈಂಟ್ ನನಗೆ ಇಲ್ಲಿವರೆಗೂ ಬೇಕು, ಇಲ್ಲ ಇನ್ನು ಸ್ವಲ್ಪ ಇಷ್ಟು ಬೇಕು ಅಂತ ಹೇಳಿದ್ರೆ ಆವಾಗ 1 ಇಂಚ್ ಕೆಳಗಡೆ ಬಿಟ್ಬಿಟ್ಟೆ ನೀವು ಕಟ್ ಮಾಡಬೇಕು, 1 ಇಂಚ್ ಮೇಲೆ ಬಿಟ್ಟು ಕಟ್ ಮಾಡಿಬಿಡಿ. ಓಕೆ, ಅವಾಗ ಏನಾಗುತ್ತೆ, ಓಕೆ ನಾವು ಹೇಳಿದ್ದಕ್ಕಿಂತ ಜಾಸ್ತಿ ಕಟ್ ಮಾಡಿಬಿಟ್ರು ಅನ್ನೋ ಫೀಲ್ ಬಂದುಬಿಟ್ಟು ಕ್ಲೈಂಟಿಗೆ ಬರಲ್ಲ, ಸ್ವಲ್ಪ ಎಕ್ಸ್ಟ್ರಾನೇ ಬಂದುಬಿಟ್ಟು ಇದಾಗುತ್ತೆ. ಕ್ಲಿಯರ್. ಸೊ ಇವಾಗ ಈ ಪರ್ಟಿಕ್ಯುಲರ್ ಪಾರ್ಟಿ ಈ ಕೋಮಲ್ ನೋಡಿ, ಕಟಿಂಗ್ ಕೋಮಲ್ ಕೂಡ ಇಲ್ಲಿ ತುಂಬ ಚಿಕ್ಕದಾಗಿರೋ ಟೀತ್ ಆಗಿರುತ್ತೆ, ಇಲ್ಲಿ ಸ್ವಲ್ಪ ದೊಡ್ಡ ಟೀತ್ ಆಗಿರುತ್ತೆ. ಚಿಕ್ಕ ಟೀತ್ ಇರೋದು ಬಂದುಬಿಟ್ಟು ಮೇಲ್ಗಡೆ ಡೈರೆಕ್ಷನ್ಸಲ್ಲಿ ಇರಬೇಕು. ಓಕೆ, ಸೊ ಹೋಲ್ಡ್ ದ ಕೋಮ್ ಇನ್ ದ ಲೆಫ್ಟ್. ಓಕೆ, ಹೇರ್ಸ್ನ ಫಸ್ಟಿಂಗ್ ಹೋಲ್ಡ್ ಮಾಡಿ ರೈಟಲ್ಲಿ. ಓಕೆ, ನೋಡಿ ಇದನ್ನು ಈ ಎಂಡ್ ನೇಪ್ ಏರಿಯಾದಲ್ಲಿ ಇಟ್ಟಿರಬೇಕು, ಇಲ್ಲಿಟ್ಟಿರಬಾರ್ದು. ಕ್ಲೀನಾಗಿ ರೂಟ್ ಪೋರ್ಷನಿಂದ ಕ್ಲೀನಾಗಿ ಕೋಮ್ ಮಾಡಿಬಿಟ್ಟು ನೇಪ್ ಏರಿಯಾದಲ್ಲಿ ಪ್ಲೇಸ್ ಮಾಡಿ. ಹಂಗಂದರೆ ಪೂರ್ತಿನೂ ಪ್ಲೇಸ್ ಆಗಿರಬೇಕು, ಬರೀ ಅರ್ಧ ಮಾತ್ರ ಪ್ಲೇಸ್ ಆಗಬಾರ್ದು. ಓಕೆ, ಸೊ ಪೂರ್ತಿನೂ ಪ್ಲೇಸ್ ಆದಮೇಲೆ ಈ ಲೆಫ್ಟ್ ತಮ್ ಫಿಂಗರ್ ಇದೆಯಲ್ಲ, ಈ ತಮ್ ಫಿಂಗರಿಂದ ಇದನ್ನು ಹೋಲ್ಡ್ ಮಾಡಿ. ಓಕೆ, ಸೊ ಹೋಲ್ಡ್ ಮಾಡಿದ್ಮೇಲೆ ಏನು ಮಾಡ್ತೀರಾ, ಇದನ್ನು ಲಿಫ್ಟ್ ಮಾಡ್ತೀರಾ. ಇದನ್ನ ಲಿಫ್ಟ್ ಮಾಡಿದ್ಮೇಲೆ ನಾವು ಟೇಕ್ ದ ಸೀಸರ್ ಆ್ಯಂಡ್ ಕೀಪ್ ಇಟ್ ಬ್ಯಾಕ್ ಸೈಡ್. ಓಕೆ, ಡೈರೆಕ್ಟಾಗಿ ಬ್ಯಾಕ್ ಸೈಡ್ ಹೋಗಂಗಿಲ್ಲ. ಇವಾಗ ನಾನು ಇವಾಗ ಬ್ಯಾಕ್ ಸೈಡ್ ಹೋಗಬೇಕು. ನಾನು ಹಿಂಗೆ ಹೋಗುವಾಗ ಇಲ್ಲಿ ನನಗೆ ಹೇರ್ಸ್ ಬಂದುಬಿಟ್ಟು ಮೈಟ್ ಬಿ ಇನ್ನೂ ಸ್ವಲ್ಪ ಡಾರ್ಕ್ ಆಗಿರ್ಬೋದು. ಆವಾಗ ನಾನು ಏನು ಮಾಡ್ತೀನಿ, ಸಿಸರ್ನ ಹಿಂಗೆ ತೊಗೊಂಡು ಹೋಗುವಾಗ ಏನಾಗ್ಬೋದು, ಕ್ಲೈಂಟಿಗೆ ತಗಲ್ಬೋದು. ಇಲ್ಲ ನಾನು ಸ್ವಲ್ಪ ಸಿಸರ್ಸ್ನ ಹಿಂಗೆ ಓಪನ್ ಮಾಡಿರ್ತೀನಿ, ಆವಾಗ ಹೋಗುವಾಗ ಏನಾಗ್ಬೋದು, ಹೇರ್ಸ್ ಬ್ಲಾಕ್ ಆಗುವಾಗ ಹೇರ್ಸ್ ಕಟ್ ಆಗುತ್ತೆ. ಅರ್ಥ ಆಯ್ತಾ. ಸೊ ಆವಾಗ ಆ ಥರ ಕಾಂಪ್ಲಿಕೇಶನ್ಸ್ ನಮಗೆ ಬರಬಾರ್ದು ಅನ್ನುವಾಗ ನಮ್ಗೆ ಹೋಲ್ಡ್ ಮಾಡಿ, ನೋಡಿ ಹಿಂಗೆ ಹೋಲ್ಡ್ ಮಾಡಿ, ದೆನ್ ಲಿಫ್ಟ್ ದ ಹೇರ್ಸ್. ಆವಾಗ ನಾವು ಇದನ್ನು ನೀಟಾಗಿ ಪ್ಲೇಸ್ ಮಾಡ್ಬೋದು. ಪ್ಲೇಸ್ ಮಾಡಿದ್ಮೇಲೆ ಈ ಸಿಸರು ಮತ್ತು ಕೋಮ್, ಓಕೆ, ಸಿಸರು ಮತ್ತು ಕೋಮ್ನ ಒಟ್ಟಿಗೆ ಹೋಲ್ಡ್ ಮಾಡಬೇಕು. ಪ್ಲೇಸ್ ಇಟ್ ಆ್ಯಂಡ್ ಹೋಲ್ಡ್ ಇಟ್. ಆವಾಗ ಹೋಲ್ಡ್ ಮಾಡುವಾಗ ನಮ್ಗೆ ಏನಾಗುತ್ತೆ, ಈ ಹೇರ್ಸ್ ಬಂದುಬಿಟ್ಟು ಟೈಟನ್ ಆಗಿದೆ ನೋಡಿ, ಟೈಟಾಗಿ ಫೀಲ್ ಆಗ್ತೈತಾ, ಗೊತ್ತಾಗ್ತೈತೆ ಅಲ್ಲಿಂದ. ಓಕೆ, ಸೊ ಟೈಟ್ನೆಸ್ ಆಗಿ ಫೀಲ್ ಆಗುತ್ತೆ. ಆವಾಗ ನೀವು ಬಂದುಬಿಟ್ಟು ಕ್ಲೈಂಟಿಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನಾವು ಪ್ರಾಪರಾಗಿ ಕಟ್ ಮಾಡ್ಕೊಂಡು ಬರ್ಬೋದು. ಓಕೆ, ಅಗೇನ್ ಕ್ರಾಸ್ ಚೆಕ್ ಮಾಡಿ ತಿರ್ಗಾ ಕಟ್ ಮಾಡಿ. ಬಟ್ ಇದೇ ನಾನು ಫಿಂಗರ್ಸಲ್ಲಿ ಹೋಲ್ಡ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಏನು ಮಾಡ್ಬೋದು, ಫಿಂಗರ್ಸಲ್ಲಿ ಹೋಲ್ಡ್ ಮಾಡಿ ಸ್ವಲ್ಪ ಲೂಸಾಗೂ ಬಿಡ್ಬೋದು.
ಓಕೆ. ಸೊ ಇದನ್ನು ಇದು ಮಾಡ್ಕೊಂಡು ನಾನು ಲೂಸಾಗಿ ಬಿಡ್ಬೋದು. ಅವಾಗ ಇಲ್ಲಿ ಲೂಸಾಗಿ ಹೋಗುವಾಗ ಏನಾಗುತ್ತೆ, ಈ ಪೋರ್ಷನ್ ಬಂದುಬಿಟ್ಟು ಸ್ವಲ್ಪ ಸೈಡಲ್ಲಿ ಲೂಸ್ ಆಗ್ತೈತೆ, ಈ ರೂಟ್ ಪೋರ್ಷನ್ಸಲ್ಲಿ ಲೂಸ್ ಆಗುತ್ತೆ. ಆವಾಗ ಏನಾಗ್ಬೋದು, ಅಪ್ ಆ್ಯಂಡ್ ಡೌನ್ ವೇರಿಯೇಷನ್ಸಲ್ಲಿ ಹೋಗ್ಬೋದು. ಅರ್ಥ ಆಯ್ತಾ? ಸೊ ಒನ್ ಲೆಂತ್ ಮಾತ್ರ ಯಾವಾಗಲೂ ಪ್ಲೇಸ್, ಗೆಟ್ ದ ಸಿಸರ್ ಬ್ಯಾಕ್, ಹೋಲ್ಡ್ ಇಟ್. ನೋಡಿ ಸಿಸರು ಮತ್ತು ಕೋಮ್ ಎರಡು ಒಂದೇ ಇದರಲ್ಲಿದೆ. ಗೆಟ್ ದ ಹೇರ್ಸ್ ಡೌನ್, ಫುಲ್ ಟೈಟಾಗೆ ಹೋಲ್ಡ್ ಮಾಡಿರಬೇಕು. ಓಕೆ, ದೆನ್ ಕಟ್ ದ ಹೇರ್ಸ್. ಕ್ಲಿಯರ್? ಸೊ ಅವಾಗ ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು, ಅಗೇನ್ ಸೇಮ್ ಅದೇ ಪಿರಾಮಿಡ್ ಶೇಪ್ಸಲ್ಲೇ ಇರಬೇಕು. ಓಕೆ, ಸೊ ಪಿರಾಮಿಡ್ ಶೇಪಲ್ಲೇ ಇರಬೇಕು. ಲಾಕ್ ದ ರಿಮೈನಿಂಗ್ ಹೇರ್ಸ್. ಇವಾಗ ಸಿಸರ್ ನಾನು ಎಲ್ಲಾದರೂ ಇಟ್ನಾ? ಓಕೆ, ನೋಡಿ ಇವಾಗ ಗೈಡ್ಲೈನ್ ನನಗೆ ಈ ಹೇರ್ಸ್ ಹಿಂದ್ಗಡೆ ಏನು ಕಟ್ ಆಗಿದೆಯೋ ಅದು. ಒಂದು ವೇಳೆ ತುಂಬ ತಿಕ್ಕಾಗಿ ತಗೋಬೇಡಿ, ಎಷ್ಟು ತಿಕ್ಕಾಗಿ ತಗೊಳ್ತೀರೋ ಗೈಡ್ಲೈನ್ ಕಾಣಿಸಲ್ಲ. ಓಕೆ, ಸೊ ವಾಲ್ಯೂಮ್ ಬಂದುಬಿಟ್ಟು ತಿನ್ನಾಗೆ ತಗೊಳ್ಳೋರ್ಗು ನಿಮಗೆ ಪರ್ಫೆಕ್ಷನ್ಸ್ ಬರುತ್ತೆ, ಗೈಡ್ಲೈನ್ ಹಿಂದ್ಗಡೆನೂ ನಿಮಗೆ ಕಾಣಿಸುತ್ತೆ. ಹಂಗಂದರೆ ಬ್ಯಾಕ್ ಆ್ಯಂಗಲ್ವರೆಗೂ, ಹಂಗಂದರೆ ಈ ಪೋರ್ಷನ್ ರೇಡಿಯಲ್ ಪಾರ್ಟ್ವರೆಗೂ ನಾವು ಕಟ್ ಮಾಡೋ ಮೆಥಡ್ ಫಾರ್ವರ್ಡ್ ಡಯಾಗ್ನಲಲ್ಲೇ ಹೋಗ್ಬೇಕು. ಓಕೆ, ಸೊ ಅದೇ ಬಂದುಬಿಟ್ಟು ನಾನು ಇಲ್ಲಿ ಸ್ಟೆಪ್ಸ್ ಹಾಕಿದ್ದೀನಿ. ಫಸ್ಟ್ ನಾವೇನು ಮಾಡ್ತೀವಿ, ವಿ ವಿಲ್ ಟೇಕ್ ಅ ಫುಲ್ ಪ್ರೊಫೈಲ್ ಆ್ಯಂಡ್ ರೇಡಿಯಲ್ ಪಾರ್ಟ್. ಹಾಗಂದರೆ ಒಂದು ಪೋರ್ಷನ್ಸ್, ಹಾಫ್ ಪೋರ್ಷನ್ಸ್ ಮಾತ್ರ ನಾನು ಏನು ಮಾಡ್ತೀನಿ, ಫಸ್ಟ್ ಕಟ್ ಮಾಡ್ತೀನಿ. ಕಟ್ ಮಾಡಿದ್ಮೇಲೆ ತಿರ್ಗಾ ನಾನು ಮೇಲೇ ಹೋಗ್ತಾ ಇರ್ತೀನಿ. ಓಕೆ, ಸೊ ಒಂದು ವೇಳೆ ನಾನು ಈ ಪೋರ್ಷನ್ಸ್ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಏನು ತಗೋಬೇಕು, ಇದು ಅದಾದಮೇಲೆ ಈ ಹೇರ್ಸ್, ಆಮೇಲೆ ಹಿಂಗೆ. ಓಕೆ, ಸೊ ಈ ಕಡೆ ಮುಗೀತು ಅಂದಮೇಲೆ ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ. ಆವಾಗ ಇಲ್ಲಿಗೆ ನನಗೆ ಗೈಡ್ಲೈನ್ ಎಲ್ಲಿದೆ, ಹಂಗಂದರೆ ಫಸ್ಟ್ ನಾನು ಕಟ್ ಮಾಡಿರೋದನ್ನು ಗೈಡ್ಲೈನಾಗಿ ತಗೊಳ್ತೀನಿ. ಗೈಡ್ಲೈನಾಗಿ ತಗೊಂಡು ಇದನ್ನು ಕಟ್ ಮಾಡ್ತೀನಿ. ನೆಕ್ಸ್ಟ್ ದಿಸ್ ಪಾರ್ಟ್ ಆ್ಯಂಡ್ ದಿಸ್ ಪಾರ್ಟ್. ಹಾಗಂದರೆ ಬ್ಯಾಕ್ ಆ್ಯಂಗಲಲ್ಲಿ ನಾನು ಪೂರ್ತಿ ಫಸ್ಟು ಇದರಲ್ಲಿ ಕಟ್ ಮಾಡ್ತೀನಿ. ದೆನ್ ಐ ವಿಲ್ ಕಮ್ ಬ್ಯಾಕ್ ಟು, ಹಂಗಂದರೆ ನೋಡಿ ಇದರಲ್ಲಿ ಪೂರ್ತಿ ಸ್ಟೆಪ್ ಹಾಕಿರ್ತೀನಿ. 1 2 3 4 5 6 7 8 9 10 11 12, ಹಂಗಂದರೆ ಪಾರ್ಟ್ಸಾಗಿ ತಗೊಂಡು ನಾನು ಫಸ್ಟ್ ಇದನ್ನು ಕಟ್ ಮಾಡಿರ್ತೀನಿ. ಇದು ಮುಗಿಸಿದ ಮೇಲೆ 13 and 14 ನಾನು ಫ್ರಂಟ್ ವೇರಿಯೇಷನ್ಸ್ಗೆ ಹೋಗೋದು. ಓಕೆ, ಸೊ ಇವಾಗ ಫ್ರಂಟ್ ವೇರಿಯೇಷನ್ಸ್ಗೆ ಹೋಗುವಾಗ ನೀವು ತಿಳ್ಕೊಬೇಕಾಗಿರೋದು 2 ವಿಷಯ. ಕ್ಲೈಂಟಿಗೆ ಸೈಡಲ್ಲೇ ಬಂದುಬಿಟ್ಟು ಹಿಂಗೆ ಕ್ಲೈಂಟನ್ನ ತಿರುಗಿಸಿ ಈ ಸೈಡ್ ಪೋರ್ಷನ್ಸಲ್ಲೇ ನಾವು ಕಟ್ ಮಾಡಿರ್ತೀವಿ. ಹಂಗಂದರೆ ನಾನು ಹಿಂಗೆ ಕಟ್ ಮಾಡಿರ್ತೀನಿ ಅಂತ ಹೇಳಿದ್ರೆ ನಾನು ಈ ಕ್ಲೈಂಟಿಗೆ ಈ ಕಡೆ ಇರ್ತೀನಿ, ಇಲ್ಲಿ ಕಟ್ ಮಾಡ್ತೀನಿ ಅಂದರೆ ನಾನು ಕ್ಲೈಂಟಿಗೆ ಆ ಕಡೆ ಇರ್ತೀನಿ. ಹಂಗಂದರೆ ನಾನು ಮೂವ್ ಮಾಡಲ್ಲ, ರೊಟೇಟ್ ಮಾಡ್ಕೊಳ್ತೀನಿ. ಅರ್ಥ ಆಗ್ತೈತಾ? ಸೊ ಇವಾಗ ರೊಟೇಟ್ ಮಾಡುವಾಗ ನೀಟಾಗಿ ಕೋಮ್ ಮಾಡ್ತೀನಿ. ಗೈಡ್ಲೈನ್ ನಾನು ಎಲ್ಲಿಂದ ತಗೊಳ್ತೀನಿ, ಈ ಪೋರ್ಷನ್ಸೆಲ್ಲ ಆಲ್ರೆಡಿ ಕಟ್ ಮಾಡಿದ್ದೀವಲ್ಲ. ಓಕೆ, ಇವಾಗ ಇದನ್ನು ಕಟ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಓಕೆ, ಆವಾಗ ನಾನು ಗೈಡ್ಲೈನ್ನ ಇಲ್ಲಿಂದ ತಗೊಳ್ತೀನಿ. ದಿಸ್ ಇಸ್ ಮೈ ಗೈಡ್ಲೈನ್. ಈ ಗೈಡ್ಲೈನ್ನ ಸ್ವಲ್ಪ ಹಿಂಗೆ ತಗೊಳ್ತೀನಿ. ಇಲ್ಲಿ ಎಂಡ್ ಆಗಿರೋದನ್ನು ನಾನು ಗೈಡ್ಲೈನಾಗಿ ತೊಗೊಂಡು ಇದನ್ನು ಕಟ್ ಮಾಡ್ತೀನಿ. ಕ್ಲಿಯರ್? ಈ ಲಾಜಿಕಲ್ಲೇ ನಾನು ಕಟ್ ಮಾಡ್ತೀನಿ. ಇವಾಗ ಇದರಲ್ಲಿ ನೋಡಬೇಕಾಗಿರೋ ವಿಷಯ ಏನು, ಇದು ಗೈಡ್ಲೈನ್. ಓಕೆ, ಹಂಗಂದರೆ ಈ ಪರ್ಟಿಕ್ಯುಲರ್ ಹೇರ್ಸ್ನ ನಾನು ಬ್ಯಾಕ್ ಸೈಡಿಂದ ಕಟ್ ಮಾಡಿದ್ದೀನಿ. ಇದು ಫ್ರಂಟ್ ಆ್ಯಂಗಲ್. ಅರ್ಥ ಆಗ್ತೈತಾ? ಸೊ ಇದು ಫ್ರಂಟ್ ಆ್ಯಂಗಲ್ ಹೇರ್ಸ್. ನಾನು ಇದು ಕಟ್ ಮಾಡಬೇಕು. ಪಕ್ಕದಲ್ಲಿಂದ ನಾನು ಏನು ಮಾಡಿದೆ, ಗೈಡ್ಲೈನ್ಸ್ ಆಗಿರೋ ಹೇರ್ಸನ್ನು ನಾನು ತಗೊಂಡೆ. ಈ ಹೇರ್ಸ್ ಇಲ್ಲಿವರೆಗೂ ಇದೆ, ಬಟ್ ಫ್ರಂಟಲ್ಲಿರೋ ಹೇರ್ಸ್ ಇಲ್ಲಿವರೆಗೂ ಇರೋದು. ನಾವು ಮೆಜರ್ಮೆಂಟ್ ಏನು ತೊಗೊಂಡಿದ್ವಿ, ಬ್ಯಾಕ್ ಸೈಡ್ ಇಲ್ಲಿವರೆಗೂ ತೊಗೊಂಡಿದ್ವಿ. ಇಲ್ಲಿವರೆಗೂ ಸ್ಟ್ರೈಟ್ ಕಟ್ ಮಾಡಾಯಿತು ಬ್ಯಾಕ್ ಆ್ಯಂಗಲ್ಗೆ, ಬಟ್ ಫ್ರಂಟಲ್ಲಿರೋ ಹೇರ್ಸ್ ಇಷ್ಟೇ ಇರೋದು. ಓಕೆ, ಅರ್ಥ ಆಗ್ತೈತಾ? ಸೊ ಅವಾಗ ನಾನೇನು ಕಟ್ ಮಾಡ್ತೀನಿ, ಹೆಂಗೆ ಕಟ್ ಮಾಡ್ತೀನಿ, ಮೇಲ್ಗಡೆ ಬಂದು ಈ ಪೋರ್ಷನ್ಸಲ್ಲಿ ಹಿಂಗೆ ಕಟ್ ಮಾಡ್ತೀನಿ. ಆವಾಗ ಹೇರ್ ಕಟ್ ಹಿಂಗಾಗಲ್ವಾ, ಚೆನ್ನಾಗಿರುತ್ತಾ ಲುಕ್ಕು? ಚೆನ್ನಾಗಿರೋದು. ಯಾಕಂದರೆ ಕ್ಲೈಂಟ್ ಆಲ್ರೆಡಿ ಬೇರೆ ಏನಾದರೂ ಕಟಿಂಗ್ ಮಾಡಿರ್ಬೋದು, ಇಲ್ಲಾಂದರೆ ಅವ್ರಿಗೆ ಹೇರ್ ಗ್ರೋತ್ ಇರೋದೇ ಅಷ್ಟೇ ಆಗಿರ್ಬೋದು. ಕರೆಕ್ಟಾ? ಆವಾಗ ಇದು ಅಪ್ ಆ್ಯಂಡ್ ಡೌನ್ ವೇರಿಯೇಷನ್ಸಲ್ಲಿ ಇರುತ್ತೆ. ಮೈಟ್ ಬಿ ಇದೊಂದು ಚಿಕ್ಕದಾಗಿರುತ್ತೆ, ಒಂದು ದೊಡ್ಡದಾಗಿರುತ್ತೆ, ಹೆಂಗೆ ಬೇಕಾದರೂ ಇರಲಿ. ಬಟ್ ಈ ಬ್ಯಾಕ್ ಸೈಡ್ ಲೆಂತ್ಗಿಂತ ಕಂಪೇರ್ ಮಾಡುವಾಗ ಇದು ಒಳಗಡೆನೇ ಇದೆ, ಇದು ಆಚೆ ಬಂದಿಲ್ಲ. ಹಂಗಂದರೆ ನಾನು ಈ ಫ್ರಂಟ್ ಹೇರ್ ಕಟ್ನ ಮಾಡಲ್ಲ. ಅರ್ಥ ಆಯ್ತಾ? ಆವಾಗ ನನ್ನ ಕಾನ್ಸಂಟ್ರೇಷನ್ ಇಸ್ ಒನ್ಲಿ ಆನ್ ದ ಬ್ಯಾಕ್ ಆ್ಯಂಗಲ್. ಫ್ರಂಟನ್ನ ಟಚ್ ಮಾಡಲೇಬಾರ್ದು. ನೀವು ಇದನ್ನು ಈಕ್ವಲಾಗಿ ಕೊಡ್ತೀನಿ ಅಂತ ಹಿಂಗೆ ಹೋದರೆ ಹಿಂಗೆ ಹೋಗ್ಬಿಡ್ತಾರೆ ಕಟ್ಟಿಂಗು. ಇದು ಅಪ್ ಆ್ಯಂಡ್ ಡೌನ್ ವೇರಿಯೇಷನ್ಸಲ್ಲಿ ಹೆಂಗೆ ಬೇಕಾದರೂ ಇರಲಿ, ಬಟ್ ಈ ಫ್ರಂಟ್ ಆ್ಯಂಗಲ್ ಹೇರ್ಸು ಬ್ಯಾಕ್ ಆ್ಯಂಗಲ್ ಹೇರ್ಸ್ಗಿಂತ ಶಾರ್ಟ್ ಆಗೇ ಇದೆ, ಒಳಗಡೆನೇ ಇದೆ, ಇಲ್ಲಿವರೆಗೂ ಇದೆ ಅಂದ್ರೂ ಕಟ್ ಮಾಡಬಾರ್ದು. ಕ್ಲಿಯರ್? ಒಂದು ವೇಳೆ ಇದೇ ಹೇರ್ಸು ನಾನು ಇಲ್ಲಿವರೆಗೂ ಕಟ್ ಮಾಡಿದ್ದೀನಿ, ದಿಸ್ ಇಸ್ ಮೈ ಗೈಡ್ಲೈನ್, ಇಲ್ಲಿವರೆಗೂ ಕಟ್ ಮಾಡಿದ್ದೀನಿ, ಬಟ್ ಫ್ರಂಟ್ ಆ್ಯಂಗಲ್ ಹೇರ್ಸ್ ಅದಕ್ಕಿಂತ ಉದ್ದ ಇದೆ ಅಂದರೆ ಮಾತ್ರ ನಾನು ಕಟ್ ಮಾಡ್ತೀನಿ. ಆವಾಗ ನನ್ನ ಗೈಡ್ಲೈನ್ ಇದಾಗಿರುತ್ತೆ, ಇದನ್ನು ಬೇಸ್ ಮಾಡಿ ಇದನ್ನು ನಾನು ಕಟ್ ಮಾಡ್ತೀನಿ. ಆವಾಗ ನಾನು ಪಾರ್ಟಿಷನ್ ವರ್ಟಿಕಲ್ ಆ್ಯಂಗಲಲ್ಲಿ ತಗೊಳ್ತೀನಿ.
ಅರ್ಥ ಆಯ್ತಾ? ಬ್ಯಾಕ್ ಸೈಡ್ ನಾನು ಮಾಡುವಾಗ ಏನು ಮಾಡಿದೆ, ಫಾರ್ವರ್ಡ್ ಡಯಾಗ್ನಲಲ್ಲಿ ತಗೊಳ್ತಾ ಇದ್ದೆ. ಫಾರ್ವರ್ಡ್ ಡಯಾಗ್ನಲಲ್ಲಿ ಮಾಡಿನೇ ನಾನು ಹೇರ್ ಕಟಿಂಗ್ ಮಾಡ್ತಾಯಿದ್ದೀನಿ. ಬಟ್ ಫ್ರಂಟ್ ಆ್ಯಂಗಲ್ಗೆ ಅಂತ ಬರುವಾಗ ನಾನು ಏನು ಮಾಡ್ತೀನಿ, ವರ್ಟಿಕಲ್ ಬೇಸಸ್ ಕಟಿಂಗಲ್ಲಿ ಮಾಡ್ತೀನಿ. ಕ್ಲಿಯರ್? ವರ್ಟಿಕಲ್ ಬೇಸಸ್ ಕಟಿಂಗ್ ಅಂತ ಹೇಳಿದ್ರೆ ಇವಾಗ ಹೇರ್ಸ್ನ ನಾನು ಕೋಮ್ ಮಾಡ್ಕೊಳ್ತೀನಿ. ಗೈಡ್ಲೈನ್ ನಾನು ಇಲ್ಲಿ ಆಲ್ರೆಡಿ ಕಟ್ ಮಾಡಿರೋ ಹೇರ್ಸಿಂದ ತಗೊಳ್ತೀನಿ. ಇವಾಗ ಇದಕ್ಕೂ ಕಂಪೇರ್ ಮಾಡುವಾಗ ಲಾಂಗ್ ಆಗಿದೆ, ಶಾರ್ಟ್ ಆಗಿದೆ. ಹಂಗಂದ್ರೆ ನಾನು ಕಟ್ ಮಾಡ್ಬೋದಾ, ಮಾಡಬಾರ್ದಾ? ಮಾಡಬಾರ್ದು, ಬಿಟ್ಬಿಡ್ಬೇಕು. ಒಂದು ವೇಳೆ ಇದಕ್ಕಿಂತ ಲಾಂಗ್ ಆಗಿದ್ದರೆ ಆವಾಗ ನಾನು ಕಟ್ ಮಾಡ್ತೀನಿ. ಒಂದು ವೇಳೆ ಲಾಂಗ್ ಆಗಿರುವಾಗ ಹೆಂಗೆ ಕಟ್ ಮಾಡ್ತೀನಿ, ಐ ವಿಲ್ ಟೇಕ್ ಅ ಗೈಡ್ಲೈನ್. ದಿಸ್ ಈಸ್ ಮೈ ವರ್ಟಿಕಲ್ ಹೇರ್ಸ್. ಈ ಹೇರ್ಸ್ನ ತಗೊಳ್ಳಿ, ಈ ಪೋರ್ಷನ್ಸಲ್ಲಿ ಇಟ್ಟು 0 ಡಿಗ್ರಿಯಲ್ಲಿ ಕಟ್ ಮಾಡಿ. ಇದು ಕಟ್ ಆಯಿತಾ? ನೆಕ್ಸ್ಟ್ ಟೇಕ್ ದ ಪಾರ್ಟಿಷನ್ ಆ್ಯಂಡ್ ದೆನ್ ಕಟ್. ಬಟ್ ಒಂದೇ ಟೈಮೇ ಹೋಲ್ಡ್ ಮಾಡೋಕ್ಕಾಗುತ್ತೆ ಅಂದರೆ ಒಂದೇ ಟೈಮಲ್ಲೇ ಕಟ್ ಮಾಡ್ಬೋದು. ಒಂದೇ ಟೈಮಲ್ಲಿ ಹೋಲ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡಿವೈಡ್ ದ ಹೇರ್ಸ್. ಬಟ್ ವರ್ಟಿಕಲ್ ಅನ್ನುವಾಗ ಹಿಂಗೆ ಸ್ಟ್ರೈಟಾಗಿ ಬರಬೇಕು. ಇಲ್ಲೋಗಿ ಹಾರಿಜಾಂಟಲ್ನ ಮಾಡಿಬಿಡ್ಬೇಡಿ, ಆರ್ ಫಾರ್ವರ್ಡ್ ಡಯಾಗ್ನಲ್ನ ಮಾಡಿಬಿಡಿ. ಫ್ರಂಟ್ ಕಟಿಂಗ್ ಶುಡ್ ಬಿ ನ ವರ್ಟಿಕಲ್ ಟೈಪ್ಸ್ ಆಫ್ ಕಟಿಂಗ್ಸ್. ಕ್ಲಿಯರ್? ಏನಾದರೂ ಡೌಟ್ ಇದ್ದರೆ ನನ್ನನ್ನು ಕೇಳಿ. ಸರಿ, ಒಂದು ವೇಳೆ ನಿಮಗೆ ಇದಕ್ಕೆ ಕಷ್ಟ ಆಗ್ತೈತೆ ಅಂತ ಹೇಳಿದ್ರೆ ಗೋ ವಿತ್ ದ ಹ್ಯಾಂಡ್ ಹೋಲ್ಡಿಂಗ್ ಮೆಥಡ್ ಅಲ್ಲಿ, ಬಟ್ ಡೈರೆಕ್ಷನ್ ಇದೇ ಇರಲಿ. ಹ್ಯಾಂಡ್ ಹೋಲ್ಡಿಂಗ್ ಮೆಥಡ್ಗೆ ಹೋಗಿ. ಓಕೆ, ನೋಡಿ ಈ ಕಡೆ ಆಲ್ರೆಡಿ ಕಟ್ಟಾಯಿತು. ಒಂದು ನಿಮಿಷ ಬಂದು ನೋಡಿ. ಸೆಕೆಂಡ್ ಹೋಲ್ಡಿಂಗ್ಸ್ ಹೋಗುವಾಗ ಇದನ್ನು ಮಾತ್ರ ಕಟ್ ಮಾಡಬೇಕು. ಇದನ್ನು ಬಿಟ್ಬಿಟ್ಟು ಇದನ್ನು ಕಟ್ ಮಾಡಬಾರ್ದು, ಒಟ್ಟಿಗೆ ಸೇರಿಸ್ಕೋಬೇಕು. ಅರ್ಥ ಆಯ್ತಾ? ಸೊ ನೀವು ಒಂದೊಂದಾಗಿ ಬಿಟ್ಬಿಟ್ಟು ಹೋದರೆ ಒಂದು ಸ್ಟೆಪ್ಸ್ ಆಗಿ ಹೋಗ್ತಾ ಇರುತ್ತೆ, ನಿಮಗೆ ಗೈಡ್ಲೈನ್ ಗೊತ್ತಾಗಲ್ಲ. ಸೊ ಇವಾಗ ಇದನ್ನು ಹೋಲ್ಡ್ ಮಾಡುವಾಗ ಇದನ್ನು ಮಾಡಬೇಕು. ಒಂದು ವೇಳೆ ನಿಮಗೆ ಇದೆಲ್ಲನೂ ಕೋಮಲ್ಲಿ ಹೋಲ್ಡ್ ಮಾಡೋಕ್ಕೆ ಕಷ್ಟ ಆಗ್ತೈತೆ ಅಂದರೆ ಇಟ್ಸ್ ಓಕೆ, ಗೋ ವಿತ್ ಹ್ಯಾಂಡ್ ಹೋಲ್ಡಿಂಗ್ ಸರ್. ನೋಡಿ, ಲಾಕ್ ದ ರಿಮೈನಿಂಗ್ ಹೇರ್ಸ್. ನೀಟಾಗಿ ಕೋಮ್ ಮಾಡಿ ಹ್ಯಾಂಡ್ಸ್ ಹೋಲ್ಡ್ ಮಾಡುವಾಗ ಈ ನೇಪ್ ಏರಿಯಿಂದನೇ ಹೋಲ್ಡ್ ಮಾಡಿ. ಓಕೆ, ನೇಪ್ ಏರಿಯಿಂದನೇ ಹೋಲ್ಡ್ ಮಾಡಿಬಿಟ್ಟು ದೆನ್ ಗೆದ್ದ ಹೇರ್ಸ್ ಕೋಮ್ ಮಾಡ್ತಾನೆ ಹೇರ್ಸ್ನ ಕೆಳಗಡೆ ತೊಗೊಂಡ್ಬನ್ನಿ. ಆವಾಗ ಟೈಟ್ ಆಗಿರುತ್ತೆ. ಇನ್ ಬಿಟ್ವೀನಲ್ಲಿ ಹೋಗಿ ಟೈಟ್ ಮಾಡಬೇಡಿ. ಓಕೆ, ನೇಪ್ ಏರಿಯಾದಲ್ಲೇ ಕೋಮ್ ಮಾಡಿ ಪ್ಲೇಸ್ ಮಾಡಿಕೊಂಡು ಗೆದ್ದ ಹೇರ್ಸ್ ಆ್ಯಂಡ್ ಫಿಂಗರ್ಸ್ ಟುಗೆದರ್. ನೋಡಿ ಇವಾಗ ಡಿಫ್ರೆನ್ಸ್ ಕಾಣಿಸುತ್ತೆ. ಆವಾಗ ಡೈರೆಕ್ಟಾಗಿ ಫಿಂಗರ್ಸ್ನ ಬೇಸ್ ಮಾಡಿನೇ ಕಟ್ ಮಾಡಿ. ಕ್ಲಿಯರ್? ಓಕೆ, ಸೊ ಈ ಡೈರೆಕ್ಷನ್ಸ್ಗೆ ನೀವು ತಿರುಗಿಸ್ಕೊಂಡ್ರೆ ನಿಮಗೆ ಕಂಫರ್ಟ್ ಝೋನ್ ಆಗಿರುತ್ತೆ. ಆ್ಯಂಡ್ ದೆನ್ ಡೂ ಅ ವರ್ಟಿಕಲ್ ಕಟಿಂಗ್ಸ್. ವರ್ಟಿಕಲ್ ಕಟಿಂಗ್ಸ್ಗೆ ಹಿಂಗೆ ಸ್ಟ್ರೈಟಾಗಿ ತಗೋಬೇಕು. ಓಕೆ, ಸೊ ಹಾರಿಜಾಂಟಲ್ಲೋ ಇಲ್ಲ ಫಾರ್ವರ್ಡ್ ಆ್ಯಂಗಲಲ್ಲೋ ಫ್ರಂಟ್ ಆ್ಯಂಗಲಿಂದ ತಗೋಬೇಡಿ, ವರ್ಟಿಕಲ್ ಶೇಪ್ಸಲ್ಲೇ ತಗೊಳ್ಳಿ. ಗೈಡ್ಲೈನ್ ಎಲ್ಲಿಂದ ತಗೊಳ್ತೀರಾ? ಗೈಡ್ಲೈನ್ ಆಲ್ರೆಡಿ ಕಟ್ ಮಾಡಿರೋ ಹೇರ್ಸ್ ಬ್ಯಾಕ್ ಸೈಡಿಂದ ಬೇಸ್ನ ಮಾಡಿ ತಗೊಳ್ತೀರಾ. ಸೊ ಇವಾಗ ಆಲ್ರೆಡಿ ಬಂದುಬಿಟ್ಟು ಇದಕ್ಕೆ ಕಂಪೇರ್ ಮಾಡುವಾಗ ನಮಗೆ ಇದು ಲೋವರ್ ಆಗಿರೋದ್ರಿಂದ ಕಟ್ ಮಾಡಬೇಡಿ.
ಓಕೆ. ಸೊ ಒಂದು ವೇಳೆ ಇದಕ್ಕಿಂತ ಲಾಂಗ್ ಆಗಿದ್ರೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀರಾ ಕಟ್ ಮಾಡೋಕ್ಕೆ, ಶಾರ್ಟ್ ಆಗಿದ್ರೆ ಕಟ್ ಮಾಡಬೇಕು.